ಎಂಬ ಹೆಣ್ಣು ಮಗಳು, ಋತುಜಾತೆ ಎಂಬ ಹೆಣ್ಣು ಮಗಳು ಮದುವೆಯಾಗಿ 12 ವರ್ಷವಾದರ ಬಳಿ ಒಂದು ಮಕ್ಕಳಾಗಿಲ್ಲ. ಏನು ಮಾಡಬೇಕೆಂದು ತಿಳಿದು ಊರ ಹೊರಗೆ ಇರುವ ಲಿಂಗದ ಗುಡಿಯನ್ನು ಪೂಜೆ ಮಾಡ ಹತ್ತಿದಳು. ಉದಯ ಕಾಲದಲ್ಲಿ ಏಕನಿಷ್ಠೆಯಿಂದ ಪ್ರತಿನಿತ್ಯ ಪೂಜೆ ಮಾಡಿದಳು. ಅಕ್ಕಿನ ಪೂಜೆಗೆ ಮೆಚ್ಚಿದ ನಮ್ಮ ಪರಮಾತ್ಮನು, ಮೃತತ್ವತೆ ನಿನ್ನ ಪೂಜೆಗೆ ನಾನು ಮೆಚ್ಚಿದೆಯೇ, ನಿನಗೇನು ಬೇಕೆಂದು ಕೇಳಿದಳು. ಏ ಪರಮಾತ್ಮನೇ, ನನಗೆ ಮದುವೆಯಾಗಿ 12 ವರ್ಷವಾದರೂ ನನಗೊಂದು ಮಕ್ಕಳಾಗಿಲ್ಲ, ನನಗೊಂದು ಗಂಡ ಮಗನನ್ನು ಸಂತೈಸೆಂದು ಬೇಡಿಕೊಂಡಳು. ಆಗ ನಮ್ಮ ಪರಮಾತ್ಮನು, ಏ ಮೃತತ್ವತೆ, 1 ವರ್ಷದೊಳಗಾಗಿ ನಿನಗೊಂದು ಗಂಡು ಮಗನನ್ನು ಕೊಡುವೆನು. ಆಗ 100 ವರ್ಷದ ಹುಚ್ಚು ಮಗನು ಬೇಕೋ, 16 ವರ್ಷದ ಸುಪುತ್ರ ಬೇಕೆಂದಾಗ, 100 ವರ್ಷದ ಹುಚ್ಚು ಮಗನು ಬೇಕೋ, 16 ವರ್ಷದ ಸುಪುತ್ರ ಬೇಕೆಂದಾಗ ನಮ್ಮ ಮೃತತ್ವತೆ 1 ನಿಮಿಷ ವಿಚಾರ ಮಾಡಿ. 100 ವರ್ಷದ ಹುಚ್ಚು ಮಗನು ತೋಣ ನಾನು ಏನು ಮಾಡಲಿ, ನನಗೆ 16 ವರ್ಷದ ಸುಪುತ್ರ ಬೇಕಂದಳು. ಹಾಗಾದ್ರೆ 1 ವರ್ಷದೊಳಗಾಗಿ ನಿನಗೊಂದು ಗಂಡ ಮಗನನ್ನು ಕೊಡುವೆನು, ಅವನಿಗೆ ಮಾರ್ಕಂಡಿ ಎಂಬ ಹೆಸರಿಡೋದಳು. ದೇವ ಪರಮಾತ್ಮನ ಆಶೀರ್ವಾದ ಮೃತತ್ವತೆ 1 ವರ್ಷದೊಳಗಾಗಿ ಒಂದು ಗಂಡ ಮಗನನ್ನು ಹೆತ್ತಳು, ಅವನಿಗೆ ಮಾರ್ಕಂಡಿ ಎಂಬ ಹೆಸರಿಟ್ಟಳು. ಪರಮಾತ್ಮನ ಆಶೀರ್ವಾದ ಮಾರ್ಕಂಡಿ ಅತಿ ದೇವ ಮಾರ್ಕಂಡನಿಗೆ 8 ವರ್ಷ ತುಂಬಿದ ನಂತರ ತಾಯಿ ಅಳಲಾರಂಭಿಸಿದಳು. ಏಸ್ತ ಯಾಕೆ ಕಳ್ತಿರು ಬಂದಾಗ ಶೆಟ್ಟಿಗೆ ಬರೆದ ನಿನಗೆ 16 ವರ್ಷ ಆಯುಷ್ಯ, ಆದರೆ ಇವತ್ತಿಗೂ ನಿನಗೆ 8 ವರ್ಷ ಮುಗಿದವು, ನಿನಗಿರುವುದು ಇನ್ನೂ 8 ವರ್ಷ ಅಂದನು. ಆದರೆ ನಮ್ಮ ಮಾರ್ಕಂಡಿ ಜೀವಕ್ಕೆ ಹೆದರಲಿಲ್ಲ, ಜೀವಕ್ಕೆ ಬೇಪಡಲಿಲ್ಲ. ತಾಯಿ ಮಾಡಿದ ಲಿಂಗದ ಗುಡಿ ಪೂಜೆಯನ್ನು ತಾನು ಮಾಡ ಹತ್ತಿದನು. ಏಕನಿಷ್ಠೆಯಿಂದ ಉದಯ ಕಾಲದಲ್ಲಿ ಪ್ರತಿನಿತ್ಯ ಪೂಜೆ ಮಾಡಿದನು. ದೇವ ಮಾರ್ಕಂಡನಿಗೆ 16 ವರ್ಷ ಆಯುಷ್ಯ ಮುಗಿಯಲಿಕ್ಕೆ ಬಂತು. ಉದಯ ಕಾಲದಲ್ಲಿ ಎದ್ದು ಸ್ನಾನವನ್ನು ಮಾಡಿಕೊಂಡು ತಾಯಿಯ ಪಾದಕ್ಕೆ ನಮಸ್ಕಾರ ಮಾಡಿದನು. ತಾಯಿ 16 ವರ್ಷ ನನಗೆ ಇವತ್ತಿಗೆ ಆಯುಷ್ಯ ಮುಗಿಯಿತು, ಇದೇ ನನ್ನ ಕೊನೆಯ ನಮಸ್ಕಾರ. ಆಗ ತಾಯಿ ಕಣ್ಣಲ್ಲಿ ನೀರು ಹಾಕುತ್ತಾ, ಹೋಗಿ ಬಾ ಮಗನೆಂದು ಆಶೀರ್ವಾದ ಮಾಡಿದಳು, ಹೋಗಿ ಬಾ ಮಗನೆಂದು ಆಶೀರ್ವಾದ ಮಾಡಿದಳು. ದೇವ ಮಾರ್ಕಂಡಿ ಗುಡಿಗೆ ಹೋಗಿ ಪೂಜೆಯನ್ನು ಮಾಡಿಕೊಂಡು ಮಂಗಳಾರತಿಯನ್ನು ಮಾಡಿ, ಹೇ ಪರಮಾತ್ಮನೇ, ಶೆಟ್ಟಿಗೆ ಬರೆದ ನನಗೆ 16 ವರ್ಷ ಇವತ್ತಿಗೆ ಆಯುಷ್ಯ ಮುಗಿಯಿತು, ಇದೇ ನನ್ನ ಕೊನೆಯ ಪೂಜಾ, ಇದೇ ನನ್ನ ಕೊನೆಯ ಪೂಜೆ ಅಂತ ತಿಳಿಸಿ ಲಿಂಗವನ್ನು ಗಟ್ಟಿಗೆ ಹಚ್ಚಿಕೊಂಡು ಬಿಟ್ಟನು. ಮಾರ್ಕಂಡನಿಗೆ 16 ವರ್ಷ ಆಯುಷ್ಯ ಮುಗಿದಿದ್ದು ಯಮರಾಜನಿಗೆ ಗೊತ್ತಾಯ್ತು. ಆಗ ನಮ್ಮ ಯಮರಾಜನ್ನು ಕರೆದು, ಯಮದೂತರೇ, ಭ್ರಷ್ಟನಾದ ಮಾರ್ಕಂಡಿಗೆ 16 ವರ್ಷ ಇವತ್ತಿಗೆ ಆಯುಷ್ಯ ಮುಗಿಯಿತು, ಅವನನ್ನು ಎಳೆದುಕೊಂಡ ಬಾ ಅಂತ ಆಜ್ಞೆ ಮಾಡಿದನು. ಆಗ ನಮ್ಮ ಯಮದೂತರು ತಟ್ಟನೆ ಮಾರ್ಕಂಡನಿಗೆ ಬಂದು ನಿಂತು ನೋಡಿದರು. ಮಾರ್ಕಂಡಿ ಶಿವಲಿಂಗದಲ್ಲಿ ತಲ್ಲೀನನಾಗಿದ್ದ. ಇವನನ್ನು ನಮಗೆ ಹಿಡಿಯ ಕೊಡದಾಗದೆಂದು ತಿರುಗಿ ಯಮರಾಜನಿಂದ ಈ ವಿಷಯವನ್ನು ಹೇಳ್ತಾರೆ. ಹೇ ಯಮರಾಜನೇ, ಮಾರ್ಕಂಡಿ ಶಿವಲಿಂಗವನ್ನು ಗಟ್ಟಿಗೆ ಅಪ್ಪಿಕೊಂಡು ಬಿಟ್ಟಿದ್ದಾನೆ, ಅವನನ್ನು ನಮಗೆ ಹಿಡಿಯ ಕೊಡದಾಗದನು. ಆಗ ನಮ್ಮ ಯಮರಾಜನು ಕೊಟ್ಟಿಟ್ಟುಕೊಂಡು ಮಾರ್ಕಂಡಿ ಅಲ್ಲಿಗೆ ಬಂದು, ಭ್ರಷ್ಟನಾದ ಮಾರ್ಕಂಡಿ, ಶೆಟ್ಟಿಗೆ ಬರೆದ 16 ವರ್ಷ ಇವತ್ತಿಗೆ ನಿನಗೆ ಆಯುಷ್ಯ ಮುಗಿಯಿತು, ಸುಮ್ಮನೆ ಹೊರಗೆ ಬಾಂದನು. ಮಾರ್ಕಂಡಿ ಶಿವಲಿಂಗದಲ್ಲಿ ತಲ್ಲೀನನಾಗಿ ಬಿಟ್ಟಿದ್ದನು. ಇವನನ್ನು ಹೆಂಗೆ ಇಡಬಾರದು ಅಂತ ತಿಳಿದು ಕೈಯಲ್ಲಿರುವ ಹಗ್ಗವನ್ನು ಹಾಕಿ ಹೇಳ್ಯಾರು. ಮಾರ್ಕಂಡಿ ಬೆಸಗಲಿಲ್ಲ. ಇನ್ನೊಂದು ಸಲ ಹಗ್ಗ ಹಾಕಿ ಎಳಿಬರಷ್ಟಲ್ಲಿ ಶಿವಲಿಂಗ ಅಳಿಗಾಡಲಿಲ್ಲ. 3ನೇ ಸಲ ಹಗ್ಗ ಹಾಕಿ ಎಳಿಬರಷ್ಟಲ್ಲಿ ನಮ್ಮ ಪರಮಾತ್ಮನ ಪ್ರತ್ಯಕ್ಷನಾಗಿಬಿಟ್ಟನು. ಶಿವ ಪೂಜೆದಲ್ಲಿ ತಲ್ಲೀನನಾದ ಮಾರ್ಕಂಡಿ ಎಂದಿಗೂ ಮುಟ್ಟಬಾರ್ದಂದನು. ಶಿವ ಪೂಜೆ ಮಾಡುವರು ಶಿವದೂತರು ಮುಟ್ಟಬೇಕಾಗದೆ. ಶಿವ ಪೂಜೆ ಮಾಡುವರು, ಗುಡ್ಡದಲ್ಲಿ ಕುಂತ ಅನುಷ್ಠಾನ ಮಾಡುವರು, ಗ್ರಹಣವನ್ನು ಆಚರಿಸುವರು, ದೇವಿ ಪುರಾಣ ಓದುವವರನ್ನು ಎಂದಿಗೂ ನೀನು ಮುಟ್ಟಬಾರ್ದಂದನು. ದೇವ ನಮ್ಮ ಯಮನನ್ನು ಎಡಗಲಿಂದ ಒದ್ದು ಮರ್ತನೆ ಮಾಡಿದನು. ಮಾರ್ಕಂಡನಿಗೆ ಚಿರಂಜೀವಾಗಿ ಬಾಳೆಂದು ಆಶೀರ್ವಾದ ಮಾಡಿ ಮಾಯಾಗಿ ಹೋಗಿಬಿಟ್ಟನು.